ಎಲ್ರಿಗೂ ನಮಸ್ಕಾರ. ಈ ದಿನ ವಿಶೇಷವಾಗಿ ವಾಸ್ತು ವಿಚಾರವಾಗಿ ಸುಮಾರು ಜನ ಪ್ರಶ್ನೆಗಳು ಕೇಳಿದ್ರು. ವಾಸ್ತು ಪ್ರಕಾರ ತೊಗೋಬೇಕಂದ್ರೆ ಏನು ನೋಡ್ಬೇಕು ಸರ್, ಮೇಯ್ನಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರು. ಜನರಲಾಗಿ ಗೊತ್ತು ಎಲ್ಲರಿಗೂ. ಅದೇ ರೀತಿಯಲ್ಲಿ ನೋಡಿ, ಈಗ ಈಸ್ಟ್ ಓಪನಿಂಗ್ ಇರಬೇಕಾಗತ್ತೆ. ಅಂದರೆ ಈಸ್ಟ್ ಸೈಡ್ ಡೋರ್ ಇರೋ ಥರ ಆಗ್ಬೋದು, ಅಥವಾ ನಾರ್ತ್ ಡೋರ್ ಇರೋ ಥರ ಆಗ್ಬೋದು. ಮೇಯ್ನಾಗಿ ಇಂಪಾರ್ಟೆಂಟಾಗಿ ಗಾಳಿ ಬೆಳಕು ಬರೋದಕ್ಕೆ ಅದು ಮುಖ್ಯ ಕಾರಣ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೀವು ಯಾವುದೇ ಮನೆಗೆ ಹೋದ್ರೂ ಈಸ್ಟು ಮತ್ತು ನಾರ್ತು ಓಪನ್ ಇರಬೇಕು. ಮತ್ತು ಪೂಜಾ ರೂಮ್ ಸಹ ನಿಮಗೆ ಒಂದು ಈಸ್ಟಲ್ಲಿ ಇರ್ತಿದ್ರೆ ಫಸ್ಟ್ ಪ್ರಿಫರೆನ್ಸು, ವೆರಿ ಗುಡ್. ಅದು ಇಲ್ಲಾಂದರೆ ಸೆಕೆಂಡ್ ಆಪ್ಷನ್ ನೀವು ವೆಸ್ಟಲ್ಲಿ ಕೊಡ್ಬೋದು. ಅದೇ ರೀತಿಯಲ್ಲಿ ಆಗ್ನೇಯದಲ್ಲಿ ಕಿಚನ್ ಇರಬೇಕಾಗತ್ತೆ. ಸೊ ಇದು ಫಸ್ಟ್ ಪ್ರಿಫರೆನ್ಸು, ಅಗ್ನಿಮೂಲೆ ಕಿಚನ್ನು ಆಗ್ನೇಯದಲ್ಲೇ ಬರಬೇಕು. ಸೆಕೆಂಡ್ ಆಪ್ಷನ್ನು ಅಂತ ನಾರ್ತ್ ವೆಸ್ಟಲ್ಲಿ ಬರುತ್ತೆ, ಬಟ್ ಫಸ್ಟ್ ಆಪ್ಷನ್ನು ಸೌತ್ ಈಸ್ಟು, ಅಲ್ಲಿದ್ರೇ ಒಳ್ಳೆಯದು, ಬೆಸ್ಟ್ ತೊಗೊಳ್ಳಿ. ಮತ್ತು ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು. ಸೌತ್ ವೆಸ್ಟು ಮಾಸ್ಟರ್ ಬೆಡ್ರೂಮ್ ಇದ್ದಾಗ ಆ ಮನೆಯಲ್ಲಿ ಎಲ್ಲ ರೀತಿ ರೂಲಿಂಗು ಚೆನ್ನಾಗಿರುತ್ತೆ ಅಂತ, ಅನ್ಯೋನ್ಯವಾಗಿ ಸಂಬಂಧಗಳು ಚೆನ್ನಾಗಿರುತ್ತೆ ಅಂತ. ಮತ್ತು ಟಾಯ್ಲೆಟ್ ಅನ್ನೋದು ನಾರ್ತ್ ವೆಸ್ಟಲ್ಲಿ ಕೊಡ್ಬೋದು. ಸೊ ಇದೊಂದು ಆಪ್ಷನ್ನು. ಯಾವುದೇ ಕಾರಣಕ್ಕೂ ನೋಡಿ, ಬ್ರಹ್ಮಸ್ಥಾನ ಡಿಸ್ಟರ್ಬ್ ಆಗಬಾರ್ದು. ಮತ್ತು ಸೌತ್ ವೆಸ್ಟು ಮತ್ತು ನಾರ್ತ್ ಈಸ್ಟು ಈ ಜಾಗದಲ್ಲಿ ಏನೂ ಡಿಸ್ಟರ್ಬ್ ಆಗಬಾರ್ದು. ಅಂದರೆ ಟಾಯ್ಲೆಟ್ ಬರೋ ಅಂಥದ್ದು, ಬೇರೆ ಯಾವುದೇ ಲಿಫ್ಟ್ ಬರೋ ಅಂಥದ್ದು, ಈ ಥರದ್ದು ಇದ್ದ ಪಕ್ಷದಲ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ. ಬೇಸಿಕ್ಕಾಗಿ ಇಷ್ಟು ಫಾಲೋ ಮಾಡಿ ನೀವು. ನಾರ್ತ್ ಈಸ್ಟು ಓಪನ್ ಇರಬೇಕು, ಆಗ್ನೇಯದಲ್ಲಿ ಅಡುಗೆ ಮನೆ, ಸೌತ್ ವೆಸ್ಟಲ್ಲಿ ಬೆಡ್ರೂಮು, ಮತ್ತು ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟು. ಇಷ್ಟಿದ್ರೆ ಮ್ಯಾಕ್ಸಿಮಮ್ ವಾಸ್ತು ಪ್ರಕಾರ ಅಲ್ಲಿ ಚೆನ್ನಾಗಿರುತ್ತೆ, ಪಾಸಿಟಿವಿಟಿ ಇರುತ್ತೆ, ಗ್ರೋತ್ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ, ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್ ಹಾಗೂ ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್. ಇದೇ ರೀತಿ ಹೆಚ್ಚು ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀನಿ. ನಿಮ್ಮದು ಯಾವುದೇ ಒಂದು ಡೌಟ್ಸ್ ಇದ್ದರೂ ಸಹ ನೀವು ನಮ್ಮನ್ನು ಕನೆಕ್ಟ್ ಆಗ್ಬೋದು. ಧನ್ಯವಾದಗಳು. ಶುಭವಾಗಲಿ.